ವೀಕ್ಷಕರೇ ನಮಸ್ತೆ. ಇದು ಸ್ವಯಂ ಸಮುದ್ರವೇ ನಿತ್ಯ ಅಭಿಷೇಕ ಮಾಡುವ ಶಿವಲಿಂಗ. ಇಲ್ಲಿ ಸಮುದ್ರ ನಿತ್ಯವೂ ಕೂಡ ದಿನಕ್ಕೆರಡು ಸಲ ತಪ್ಪದೆ ಗರ್ಭಗುಡಿಯನ್ನ ಪ್ರವೇಶ ಮಾಡುತ್ತೆ. ಗರ್ಭಗುಡಿಗೆ ಬಂದು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಹೋಗುತ್ತೆ. ಶತಮಾನಗಳಿಂದ ಇದು ನಡೀತಿದೆ. ಈ ದೇಗುಲವನ್ನ ಅದೃಶ್ಯ ದೇವಾಲಯ ಅಂತಲೂ ಕರೀತಾರೆ ಭಕ್ತರು. ಇಲ್ಲಿರೋ ಈ ಶಿವಲಿಂಗವನ್ನ ಸ್ವಯಂ ಶಿವಪುತ್ರ ಕುಮಾರಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರೋ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ. ಹಾಗಿದ್ರೆ ಎಲ್ಲಿದೆ ಈ ವಿಶೇಷವಾದ ಶಿವಲಿಂಗ, ಇಲ್ಲಿನ ಮಹಾತ್ಮೆ ಏನು ನೋಡೋಣ ಇಂದಿನ ವಿಶೇಷ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಇಡೀ ದೇವಕುಲ ನಲುಗಿ ಹೋಗಿತ್ತು. ಶಿವನಿಂದ ವರಪಡೆದ ತಾರಕಾಸುರ ಇನ್ನಿಲ್ಲದಂತೆ ಮೆರೆದು ಸಾತ್ವಿಕರನ್ನ ಕಾಡಿಬಿಟ್ಟಿದ್ದ. ತಾರಕನ ಸಂಹಾರಕ್ಕೆ ಶಿವಸತಿ ಸಮಾಗಮವಾಗಲೇಬೇಕಾಯಿತು. ಫಲವಾಗಿ ಕಾರ್ತಿಕೇಯ ಸ್ವಾಮಿ ಹುಟ್ಟಿದ. ಸುಬ್ರಹ್ಮಣ್ಯ ಸ್ವಾಮಿ ದೇವಸೇನಾಧಿಪತಿಯಾಗಿದ್ದೇ ತಾರಕನ ಸಂಹಾರಕ್ಕೆಂದು. ಆದರೆ ತಾರಕಾಸುರನನ್ನ ಸಂಹಾರ ಮಾಡಿದ ಮೇಲೆ ಕುಮಾರಸ್ವಾಮಿ ವಿಪರೀತವಾದ ಸಂಕಟ ಮತ್ತು ಪಶ್ಚಾತ್ತಾಪದಲ್ಲಿದ್ದ. ತಾರಕಾಸುರ ಸಹ ಅಪರಿಮಿತ ಶಿವಭಕ್ತನಾಗಿದ್ದುದೇ ಇದಕ್ಕೆ ಕಾರಣ. ಕುಮಾರಸ್ವಾಮಿಯ ಈ ಸಂಕಟ ಅರಿತ ಮಹಾವಿಷ್ಣು ಆಗ ಒಂದು ಸಲಹೆಯನ್ನು ಕೊಡ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಮನೋವೇದನೆಯಿಂದ ಮುಕ್ತಿ ಕೊಡೋದಕ್ಕೆ ನಿರ್ಧರಿಸ್ತಾನೆ ವಿಷ್ಣು. ಕಾರ್ತಿಕೇಯ, ನೀನು ಪವಿತ್ರವಾದ ಸ್ಥಳವೊಂದರಲ್ಲಿ ಶಿವಲಿಂಗವನ್ನು ಸ್ವಯಂ ನೀನೇ ಪ್ರತಿಷ್ಠಾಪಿಸು, ನಂತರ ಶಿವಾರಾಧನೆಯನ್ನು ಮಾಡುವಂತ ಸೂಚಿಸ್ತಾನೆ ಶ್ರೀಹರಿ. ವಿಷ್ಣು ಹೇಳಿದ ಆ ಪವಿತ್ರ ಜಾಗವೇ ಮಹಿ ನದಿ, ಅರೇಬಿಯಾ ಸಮುದ್ರ ಸೇರುವ ಈ ಜಾಗ. ಮಹಾವಿಷ್ಣುವಿನ ಮಾತಿನಂತೆ ಕಾರ್ತಿಕೇಯ ಸ್ವಾಮಿ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ, ಸ್ವತಃ ಅರ್ಚಿಸಿದ. ತಾರಕಾಸುರನ ಸಂಹಾರದಿಂದ ಆಗಿದ್ದ ಮನೋವ್ಯಾಕುಲತೆಯಿಂದ ಮುಕ್ತಿ ಹೊಂದಿದ. ಅಂದು ಕಾರ್ತಿಕೇಯ ಸ್ವಾಮಿ ಪ್ರತಿಷ್ಠಾಪಿಸಿದ ಈ ಶಿವಲಿಂಗ ಇಂದಿಗೂ ಕೂಡ ಭಕ್ತರನ್ನ ಸೆಳೆಯುತ್ತಲೇ ಇದೆ. ಪ್ರತಿನಿತ್ಯವೂ ಈ ದೇಗುಲಕ್ಕೆ ಸಮುದ್ರ ರಾಜನೇ ಬಂದು ಅಭಿಷೇಕ ಮಾಡಿ ಹೋಗ್ತಾನೆ. ಒಂದು ದಿನವೂ ತಪ್ಪದೆ ನಿತ್ಯವೂ 2 ಸಲ ಸಮುದ್ರ ಗರ್ಭಗುಡಿಯೊಳಗೆ ಬರುತ್ತೆ. ದೇಗುಲದ ಮೆಟ್ಟಿಲನ್ನೇರಿ ಪ್ರಾಂಗಣ ತಲುಪಿ ಗರ್ಭಗುಡಿ ಪ್ರವೇಶ ಮಾಡುತ್ತೆ. ಗರ್ಭಗುಡಿ ತಲುಪಿ ಇಲ್ಲಿನ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುತ್ತೆ. ಹೀಗಾಗಿಯೇ ಈ ದೇಗುಲವನ್ನ ಅದೃಶ್ಯ ದೇವಾಲಯ ಅಥವಾ ಗಾಯಬ್ ಮಂದಿರ ಅಂತಲೂ ಕೂಡ ಕರೀತಾರೆ. ಈ ದೇವಾಲಯದ ವಿಶೇಷತೆ ಮತ್ತು ಮಹತ್ವ ಏನಂದ್ರೆ, ಹೇಗೆ ಕಾರ್ತಿಕೇಯ ಸ್ವಾಮಿ ತನ್ನ ಮನೋವ್ಯಾಕುಲತೆಯನ್ನ ಇಲ್ಲಿನ ಶಿವಲಿಂಗದ ಮೂಲಕ ಕಳಚಿಕೊಂಡನೋ ಅದೇ ರೀತಿ ಭಕ್ತರು ಕೂಡ ಇಲ್ಲಿ ಬಂದು ದರ್ಶನವನ್ನ ಮಾಡಿ ಅರ್ಚಿಸಿ ಹೋದರೆ ಅವರ ಮನೋವ್ಯಾಕುಲತೆಗಳು ದೂರ ಆಗ್ತವೆ ಅನ್ನೋದು ಸನಾತನ ನಂಬಿಕೆ. ಶತಮಾನಗಳಿಂದಲೂ ಇಲ್ಲಿನ ಶಿವಲಿಂಗಕ್ಕೆ ಉಪ್ಪು ನೀರು ತಾಗುತ್ತಲೇ ಇದೆ. ಆದರೆ ಇಂದಿಗೂ ಕೂಡ ಲಿಂಗಕ್ಕೆ ಯಾವುದೇ ಧಕ್ಕೆಯಾಗಿಲ್ಲ. ಇದಲ್ಲವೇ ವಿಸ್ಮಯ. ಕಾರ್ತಿಕೇಯ ಸ್ವಾಮಿಯ ಪಶ್ಚಾತ್ತಾಪ, ಮಹಾವಿಷ್ಣುವಿನ ಸಲಹೆ, ಮಹಾದೇವನ ಕರುಣೆ ಎಲ್ಲವೂ ಸೇರಿರುವ ದೇಗುಲವಿದು. ಪ್ರತಿದಿನವೂ ಕೂಡ ಸಮುದ್ರದ ಅಲೆಗಳು ತಗ್ಗಿದ ಕೂಡಲೇ ಭಕ್ತರು ದೇಗುಲವನ್ನು ಪ್ರವೇಶ ಮಾಡಿ ಮಹಾದೇವನ ದರ್ಶನವನ್ನು ಮಾಡ್ತಾರೆ. ಅಂದಹಾಗೆ ಈ ದೇಗುಲವಿರೋದು ಗುಜರಾತ್ನ ವಡೋದರಾ ಜಿಲ್ಲೆಯ ಕವಿಕೊಂಬೋಯಿ ಎಂಬ ಗ್ರಾಮದಲ್ಲಿದೆ. ಇದು ಅರಬ್ಬಿ ಸಮುದ್ರದ ಖಂಬಾತ್ ಕೊಲ್ಲಿಯಲ್ಲಿರೋ ಶಿವಲಿಂಗ. ಇದನ್ನ ಸ್ತಂಭೇಶ್ವರ ಅಂತ ಆರಾಧನೆ ಮಾಡಲಾಗ್ತಾ ಇದೆ. ಅಂದರೆ ಸ್ತಂಭದ ರೂಪದ ಈಶ್ವರ ಎಂದು ಅರ್ಥ. ಇಲ್ಲಿ ಬರೋರಿಗೆ ಸಮಯದ ಪ್ರಾಮುಖ್ಯತೆ ತುಂಬಾ ಮುಖ್ಯ. ಇಲ್ಲಿಗೆ ಭೇಟಿ ಕೊಡುವ ಭಕ್ತರು ಸಮುದ್ರದ ಉಬ್ಬರ ಏರಿಳಿತದ ಸಮಯವನ್ನ ಮುಂಚಿತವಾಗಿಯೇ ತಿಳಿದುಕೊಳ್ಳೋದು ಅತಿ ಅಗತ್ಯ. ಇಲ್ಲದಿದ್ದರೆ ದೇಗುಲದ ದರ್ಶನ ಸಾಧ್ಯವಾಗೋದೇ ಇಲ್ಲ. ವರ್ಷದ ಎಲ್ಲಾ ದಿನಗಳಲ್ಲೂ ಇಲ್ಲಿಗೆ ಭೇಟಿ ನೀಡಬಹುದು. ಆದರೆ ಮಹಾಶಿವರಾತ್ರಿ ಮತ್ತು ಪ್ರತಿ ತಿಂಗಳ ಅಮಾವಾಸ್ಯೆಯಂದು ಇಲ್ಲಿ ವಿಶೇಷವಾದ ಪೂಜೆಗಳು ನಡೀತಾವೆ. ಭೇಟಿ ನೀಡುವ ಮುನ್ನ ಸ್ಥಳೀಯವಾಗಿ ಟೈಡ್ ಟೇಬಲ್ ಅಂದರೆ ಅಲೆಗಳ ಏರಿಳಿತದ ಸಮಯವನ್ನು ಪರಿಶೀಲನೆ ಮಾಡೋದು ಅತ್ಯಂತ ಮುಖ್ಯ. ಸ್ತಂಭೇಶ್ವರ ದೇಗುಲವು ಪ್ರಕೃತಿ ಮತ್ತು ಭಕ್ತಿಯ ಅಪರೂಪದ ಸಂಗಮವಾಗಿದೆ. ನಿಸರ್ಗವೇ ದೇವರಿಗೆ ಅಭಿಷೇಕ ಮಾಡುವ ಈ ದೃಶ್ಯ ನೋಡೋದೇ ಒಂದು ಅದ್ಭುತ ಅನುಭವ ವೀಕ್ಷಕರೇ. ಈ ದೇಗುಲದ ಬಗ್ಗೆ ನೀವೇನಂತೀರಿ? ಇದೇನು ಪುರಾಣಗಳು ಹೇಳಿರುವಂತೆ ದೇವನ ದರ್ಶನದ ಲೀಲೆಯೋ ಅಥವಾ ಪ್ರಕೃತಿ ವಿಸ್ಮಯವೋ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.